ಸರ್ಕಾರ ಬಂದಂತ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಎತ್ತಿನಹೊಳೆ ಯೋಜನೆಯ ಬಗ್ಗೆ ಬಹಳ ವಿಶೇಷವಾದಂತ ಕಾಳಜಿಯನ್ನು ವಹಿಸಿ ನಮ್ಮ ಬಯಲುಸೀಮೆ ಜಿಲ್ಲೆಗಳು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಈ ಭಾಗದಲ್ಲಿ ನೀರಿನ ಸಮಸ್ಯೆ ಬಹಳ ತೀವ್ರಗತಿಯಲ್ಲಿದ್ದಂತ ಈ ಸಂದರ್ಭದಲ್ಲಿ ಇಂದಿನ ನಮ್ಮ ಸರ್ಕಾರ ಕೈಗೊಂಡಂತ ಯೋಜನೆಯನ್ನ ಬಿಜೆಪಿ ಸರ್ಕಾರ ನಿರ್ಲಕ್ಷ್ಯ ಮಾಡಿತ್ತು. ಮಾನ್ಯ ಸಭಾಧ್ಯಕ್ಷರೇ, 6,000 ಕೋಟಿ ಏನಾದ್ರೂ ಮಾಡಿ 6,000 ಕೋಟಿ ಇಂದಿನ ಸರ್ಕಾರ ಅದಕ್ಕೆ ಕಾಳಜಿ ವಹಿಸ್ತೆ, ರೈತರ ಹಿತವನ್ನ ಬಯಸ್ತೆ ಏನು ನಿರ್ಲಕ್ಷ್ಯ ಮಾಡಿತ್ತು, ಅದಕ್ಕೆ ಏನಾದ್ರೂ ಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ಕಾರ ಎಷ್ಟು ಕೊಡ್ತು, ನಿಮ್ ಸರ್ಕಾರ ಎಷ್ಟು ಕೊಟ್ಟಿದ್ದಾರೆ? 2 ವರ್ಷದಲ್ಲಿ ಎತ್ತಿನೊಳಗೆ ಎಷ್ಟು ಕೊಟ್ಟಿದ್ದೀರಾ? 2 ವರ್ಷದಲ್ಲಿ ಎತ್ತಿನೊಳಗೆ ಎಷ್ಟು ಕೊಟ್ಟಿದ್ದೀರಾ? ವಾಸ್ತವ ಮಾತಾಡು. 4 ವರ್ಷದಲ್ಲಿ 6,000 ಕೋಟಿ ಕೊಟ್ಟವ್ರೆ. 4 ವರ್ಷದಲ್ಲಿ 6,000. ನೀವು 2 ವರ್ಷದಲ್ಲಿ ಎಷ್ಟು ಕೊಟ್ಟಿದ್ದೀರಾ ಹೇಳಿ? ವಾಸ್ತವ ಮಾತಾಡಿ ಕುತ್ಕೊಳ್ಳಪ್ಪ ಬ್ರದರ್. ಶ್ರೀನಿವಾಸ್, ನನ್ನ ನೋಡಿ ಮಾತಾಡಿ. ಯಾಕೆ ಅವ್ರಿಗೆ ಉತ್ತರ ಕೊಡ್ತೀರಿ ನೀವು? ಮಾನ್ಯ ಸಭಾಧ್ಯಕ್ಷರ ಪಾಪ ಧೀರಜ್ ಬೇಸರ ಪಟ್ಕೊಂಡ್ಬಿಟ್ಟವನೇ. ಮಾತಾಡಿ. ಇಷ್ಟ ಆಗಲ್ಲ ಅವನಿಗೆ. ಬಿಜೆಪಿ ಸರ್ಕಾರದ ಬಗ್ಗೆ ಮಾತಾಡಿದ್ರು. 6,000 ಕೋಟಿ ಕೊಟ್ಟಿದ್ದಾರೆ. 4 ವರ್ಷದಲ್ಲಿ ಕೊಟ್ಟಿದ್ದಾರೆ. ಅವರೇ ಕೇಳಿದ್ದು ಬಿಜೆಪಿ ಸರ್ಕಾರ ಏನ್ ಕೊಡ್ತು ಅಂತ. 6,000 ಕೋಟಿ ನೀವೇನ್ ಕೊಟ್ಟಿ? ಟೈಮ್ ಇಸ್ ಅಪ್, ಕನ್ಕ್ಲೂಡ್. ನಿಮ್ಮ ಜಾತ್ರೆಗೆ ಲೇಟ್ ಆಯ್ತು, ಹೋಗಿ ಬೇಗ. ಸಭಾಧ್ಯಕ್ಷರೇ, ಧೀರಜ್ ನನ್ನ ಟೈಮ್ ಟೈಮ್ ಆಯ್ತು. ಈಗ ಜಾತ್ರೆಗೆ ಹೋಗ್ಲಿಕ್ಕೆ ಉಂಟು. 5 ನಿಮಿಷ ಮಾತಾಡಿ ಇಲ್ಲಿ ಬಂದು ಅಲ್ಲಿ ಬೇರೆ ಆ ಕಡೆ ಮಾತಾಡಿಕೊಂಡು ಹೋದ್ರೆ ಆಗುದಿಲ್ಲ. ಅಲ್ಲಿ ಲೇಟ್ ಆಗ್ತಿದೆ, ಬೇಗ ಹೋಗಿ ಮುಗಿಸಿ. 2 ಮಿನಿಟ್ಸ್ ಕೊಡ್ತಾರೆ ಲಾಸ್ಟ್, ಕನ್ಕ್ಲೂಡ್ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಎತ್ತಿನ ಯೋಜನೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ವಿಶೇಷವಾದ